ಆಕ್ಚುಲಿ ಮೈಸೂರು ಕೇಳಕ್ಕೆ ಭಯ ಆಗ್ತಿದೆ, ಹೋಗ್ತಾ ಇದ್ದೀನಿ ಕೇಳಕ್ಕೆ. ಒಂದು 2 ನಿಮಿಷ ಸ್ವಲ್ಪ ಬಿಸಿ. ನಿಮ್ಗೆ ನೋಡ್ಬಿಟ್ಟೆಲ್ಲ ಇಂಗ್ಲೀಷ್ ಅವ್ರು ಅನ್ಕೋಬಿಟ್ಟೆ. ಇವಾಗ ನಾನು ನಿಂಗೆ ಒಂದು ಡೇರ್ ಕೊಡ್ತೀನಿ. ಸಾಂಗ್ ನೆನ್ಪು ಬರುತ್ತೆ. ಆ ಸಾಂಗ್ ಯಾವುದು ಅಂತಂದ್ರೆ ಮಗ ಈ ಚಾಲೆಂಜ್ ಗೆದ್ರೆ ನಿಂಗೆ 10 ರೂಪಾಯಿ ಕೊಡ್ತೀನಿ. ನನ್ನ ಲೈಫಲ್ಲಿ ನಮ್ಮ ಹುಡುಗಿಗೂ ನಾನು ಹಿಂಗೆ ಮಾಡಿರಲಿಲ್ಲ, ಈ ಥರ ಕರ್ಕೊಂಡೋಗಿ ಶಾಪಿಂಗ್ ಕೊಡ್ತಿರ್ಲಿಲ್ಲ. ಹೇ ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ. ಆ್ಯಕ್ಚುಲಿ ನೆನ್ನೆ ಮೈಸೂರಿಗೆ ಬಂದಿದ್ವಿ, ನೆನ್ನೆ ಡೇರ್ ತೊಗೊಳ್ಳೋಣ ಪಬ್ಲಿಕಲ್ಲಿ ಅಂತ ಹೋದ್ವಿ. ಒಂದು ಹೆವಿ ದುಡ್ಡು ಖರ್ಚು ಮಾಡಿದ್ವಿ, ಫನ್ ಮಾಡಿದ್ವಿ, ಮಸ್ತಾಗಿತ್ತು, ಒಂಥರ ಎಂಜಾಯ್ಮೆಂಟ್ ಮಾಡಿದ್ವಿ. ಆ್ಯಕ್ಚುಲಿ ಹೊಸ ಎಕ್ಸ್ಪೀರಿಯನ್ಸ್. ಯಾರ್ಯಾರೋ ಏನೇನೋ ಡೇರ್ನ ನಾವು ಅವ್ರಿಗೆ ಕೊಡೋದಲ್ಲ, ಅವ್ರು ಕೊಡೋದು ನಾವು ಮಾಡಿದ್ದೀವಿ. ಬಟ್ ಇವಾಗ ಏನಂತಂದ್ರೆ ಸ್ಪೆಷಲಾಗಿ ಒಂದು ಬ್ಲಾಗ್ ಮಾಡೋಣ ಅಂತ. ನಾನು ನಿಂಗೆ ಒಂದು ಡೇರ್ ಕೊಡ್ತೀನಿ ಕಣ. ನಾವು ಡೇರ್ ತೊಗೊಂಡ್ವಲ್ವಾ, ಇವಾಗ ನಾನು ನಿಂಗೆ ಒಂದು ಡೇರ್ ಕೊಡ್ತೀನಿ. ಯಾವುದಾದ್ರೂ ಲೈಕ್ ಏನೊಂದು ಹುಡುಗಿ ಲೈಕ್ ಶಿ ಶುಡ್ ಬಿ ವೇರಿಂಗ್ ಮಾಡರ್ನ್ ಡ್ರೆಸ್ ಹಾಕೊಂಡಿರ್ಬೇಕು. ಅವಳಿಗೆ ನೀನು ಕನ್ವಿನ್ಸ್ ಮಾಡಿ ಟ್ರೆಡಿಷನಲ್ ಸೀರೆ ಉಡ್ಸ್ಬೇಕು. ಅದು ಹೆಂಗ್ ಮಾಡ್ತೀಯ ನಿನಗೆ ಬಿಟ್ಟಿದ್ದು. ಅವ್ರು ಸೀರೆ ತರ್ತಾರ, ನೀನ್ ಸೀರೆ ಕೊಡಿಸ್ತೀಯ, ನೀನ್ ಮಾಡ್ತೀಯ, ಅದು ನಿನಗೆ ಬಿಟ್ಟದ್ದು. ಒಂದು ಪಕ್ಕಾ ಟ್ರೆಡಿಷನಲ್ ಗಲ್ಟಲ್ಲಿ ನಿಲ್ಸ್ಬೇಕು. ಮಗ ಈ ಚಾಲೆಂಜ್ ಗೆದ್ರೆ ನಿಂಗೆ 10 ರೂಪಾಯಿ ಕೊಡ್ತೀನಿ. 10,000 ರೂಪಾಯಿ ನಿಜ. ಓಕೆ, ಈ ಚಾಲೆಂಜ್ 10,000 ಗೆಲ್ಲಕ್ಕಾದ್ರೂ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇವಾಗ ರೋಡಲ್ಲಿ ಇದ್ದೀನಿ, ಇಲ್ಲ ಯಾರು ಸಿಕ್ತು ಅಂತಂದರೆ ಮಾಡರ್ನ್ ಡ್ರೆಸ್ ಹಾಕಿರೋರು ಅವ್ರನ್ನೊಬ್ರು ಕೇಳ್ತೀನಿ, ಮಾಡರ್ನ್ ಡ್ರೆಸ್ಸಿಂದ ಟ್ರೆಡಿಷನಲ್ ಡ್ರೆಸ್ ಕನ್ವರ್ಟ್ ಆಗ್ತೀರಾ ಅಂತ. ಬಟ್ ಅವ್ರಿಗೆ ಸ್ಯಾರಿ ಗೀರಿ ಎಲ್ಲ ನಾನೇ ಕೊಡಿಸ್ತೀನಿ ಬ್ರೋ. ಈ ಬ್ಲಾಗ್ಗೋಸ್ಕರ ಆಗಲಿ ನಾನೇ ಕೊಡಿಸ್ತೀನಿ. ನೋಡೋಣ, ಚಾಲೆಂಜ್ ಫಸ್ಟ್ ಟೈಮ್ ಈ ಥರ ಪಬ್ಲಿಕಲ್ಲಿ ಯಾರು ಮಾಡಿಲ್ಲ ಅನ್ಕೋತೀನಿ. ಈ ಥರ ಯಾರು ಮಾಡಿಲ್ಲ ಅನ್ಕೋದು, ನಾನಂತೂ ನೋಡಿಲ್ಲ. ಓಕೆ ಶೋರ್, ನೋಡೋಣ. ಬಟ್ ಹೆಲ್ಪ್ ಮಾಡಬೇಕು ನೀನು, ಯಾಕಂದ್ರೆ ಸೆಲೆಕ್ಷನ್ಗಳಿಗೆಲ್ಲ ನೀನು ಹೆಲ್ಪ್ ಮಾಡಬೇಕು. ಸೆಲೆಕ್ಷನ್ ಮಾಡ್ತೀನಿ. ಅಕಸ್ಮಾತ್ ಹುಡುಗಿ ಕೇಳಕ್ಕೆ ಹೋದಾಗ ಅವ್ರೇನೋ ಹೊಡಿಬೇಕು ಅಂತ ಅನ್ಕೊಂಡ್ರೆ ನಾನು ಸಹ ಹೊಡಿತೀನಿ. ಫ್ರೆಂಡ್ಸು ಹೇಳಿ ಮಾಡಿ ಫ್ರೆಂಡ್ಶಿಪ್ ಮಾಡೋ ಅಂತಾರೆ. ನೀವೆಲ್ಲ ಫ್ರೆಂಡ್ಸ್. ಮಗ ಅಲ್ಲಿ ಯಾರೋ ಹುಡುಗಿ ನಿಂತಿದ್ದಾವೆ, ಪಿಂಕ್ ಡ್ರೆಸ್ ಹಾಕೊಂಡು ಹೋಗಿ ಮಾತಾಡ್ಸೋ ಕೇಳು. ಮೈಸೂರು ಹುಡುಗಿರು ಇಲ್ಲವೆಲ್ಲ ಗೊತ್ತಾ ನಿಂದು? ಅದೆಷ್ಟು ಹೊಟ್ಟೆ ಉರಿಸ್ತೀಯೋ ಕೇಳ್ತೀನಿ, ನೋಡೋಣ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಆ್ಯಕ್ಚುಲಿ ಮೈಸೂರು ಕೇಳಕ್ಕೆ ಭಯ ಆಗ್ತಿದೆ, ಹೋಗ್ತಾ ಇದ್ದೀನಿ ಕೇಳಕ್ಕೆ. ಹೇ ಹಾಯ್, ಆ್ಯಕ್ಚುಲಿ ಒಂದು ವಿಡಿಯೋ ಮಾಡ್ತಿದ್ವಿ. ಅಂದರೆ ಇವಾಗ ಮಾಡರ್ನ್ ಡ್ರೆಸ್ ಹಾಕಿದ್ದೀರಲ್ಲ, ಚೆನ್ನಾಗಿ ಕಾಣ್ತಿದ್ದೀರಾ, ಇದರಿಂದ ಟ್ರೆಡಿಷನಲ್ ಡ್ರೆಸ್ಸಾಗಿ ಕನ್ವರ್ಟ್ ಮಾಡೋಣ ಅಂತ. ಒಂದು ಅರ್ಧ ಅವರ್ ಫ್ರೀ ಇತ್ತು ಅಂದರೆ ನನ್ನ ಹತ್ರ ನಿಮ್ಮನ್ನು ಕನ್ವರ್ಟ್ ಮಾಡ್ಬೋದು, ಅಂದರೆ ಚೇಂಜ್ ಮಾಡ್ಬೋದು ಅಂತ. ಒಂದು 2 ನಿಮಿಷ ಸ್ವಲ್ಪ ಬಿಸಿ. ಓಕೆ, ಥ್ಯಾಂಕ್ ಯು. ಸಾರಿ, ಥ್ಯಾಂಕ್ ಯು. Many months later. ಆ್ಯಕ್ಚುಲಿ ಅವರಲ್ಲಿ ನಿಂತಿದ್ದಾರೆ, ಯಾರಂತ ಗೊತ್ತಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ನಂದು 1.2 ಮಿಲಿಯನ್ ಇದೆ, ಯೂಟ್ಯೂಬಲ್ಲಿ 2.3 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಕನ್ವಿನ್ಸ್ ಮಾಡ್ತೀನಿ. ಬಟ್ ಫಸ್ಟ್ ಭಯ ಆಗುತ್ತೆ, ಹುಡುಗಿಯರ ಹತ್ರ ಮಾತಾಡ್ತದೆ ಬೇರೆ. ಅದೇ ಬೀಳ್ಬಾರ್ದು ಅಷ್ಟೇ. ಹೇ ಹಾಯ್, ಆ್ಯಕ್ಚುಲಿ ನಾನು ಕಂಟೆಂಟ್ ಕ್ರಿಯೇಟರು. ಐ ಥಿಂಕ್ ನೀವು ನಾನು ನೋಡಿರ್ತೀರ ಅನ್ಕೊಡ್ತೀನಿ, ದಚ್ಚೋದಿವು ಅಂತ ಇದರಲ್ಲಿರೋದು. ನಂದು ಇನ್ಸ್ಟಾಗ್ರಾಮಲ್ಲಿ 1.2 ಮಿಲಿಯನ್ ಇದೆ. ಆ್ಯಂಡ್ ಹೌದಾ, ಆ್ಯಕ್ಚುಲಿ ನೋಡಿದ್ದೀನಿ ಅಂತ ಖುಷಿ ಆಯಿತು, ಮಾತಾಡೋದಕ್ಕೆ ಭಯ ಆಯಿತು. ಆ್ಯಕ್ಚುಲಿ ನಿಮ್ಗೆ ನೋಡ್ಬಿಟ್ಟೆಲ್ಲ ಇಂಗ್ಲೀಷ್ ಅವ್ರು ಅನ್ಕೋಬಿಟ್ಟೆ. ಜಸ್ಟ್ 1 ಅವರ್ ಟೈಮ್ ಕೊಡಿ, ನಾನೊಬ್ಬ ನಿಮ್ಮ ಫ್ರೆಂಡ್ ಆಗಿಬಿಟ್ಟು ನಿಮ್ಮನ್ನ ಈ ಮಾಡರ್ನ್ ಡ್ರೆಸ್ಸಿಂದ ಟ್ರೆಡಿಷನಲ್ ಡ್ರೆಸ್ ಇದು ಮಾಡ್ತೀನಿ. ಇನ್ನೊಂದು ಏನಂತಂದರೆ, ನಾನು ನಿಮಗೆ ಆ ಟ್ರೆಡಿಷನಲ್ ಡ್ರೆಸ್ಗೆ ಏನೇನು ಬೇಕು, ಪ್ರತಿಯೊಂದು ಸೀರೆ, ಬ್ಯಾಂಗಲ್, ನಿಮ್ಮ ಫುಲ್ಲು ಕನ್ವರ್ಟ್ ಮಾಡೋ ಜವಾಬ್ದಾರಿ ನಂದು. ನಾನು ಸೆಲೆಕ್ಷನ್ ಮಾಡ್ತೀನಿ, ನಿಮ್ಗೆ ಯಾವ್ಯಾವ್ದು ಬೇಕು ಅನ್ನೋದು ನಾನು ಸೆಲೆಕ್ಷನ್ ಮಾಡ್ತೀನಿ. ಆ ಡ್ರೆಸ್ನ ನೀವು ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಮಾಡೋ ಥರ ನಾನು ಜವಾಬ್ದಾರಿನ ಕೊಡ್ತೀನಿ. ಜಸ್ಟ್ ಇವಾಗ ಟೈಮು ಒಂದು 4 o'clock, ಒಂದು 5 o'clock ಅಷ್ಟರಲ್ಲಿ ನಾನು ನಿಮ್ಮನ್ನು ಚೇಂಜ್ ಮಾಡ್ತೀನಿ. ಈ ಡ್ರೆಸ್ಸಿಂದ ಆ ಡ್ರೆಸ್ ಚೇಂಜ್ ಮಾಡ್ತೀನಿ. ಬೇಗ ಮುಗಿಯುತ್ತಲ್ಲ ಬ್ರೋ, 1 ಅವರ್ ಅಷ್ಟೇ. ಪಕ್ಕನಾ 1 ಅವರ್ ಅಷ್ಟಲ್ಲಿ ಮುಗಿಸ್ತೀವಿ. ಓಕೆ ಹಾಗಾದ್ರೆ ಓಕೆ ಆಯ್ತು ಗುರು. ಥ್ಯಾಂಕ್ ಯು. ಆ್ಯಕ್ಚುಲಿ ನಿಮ್ಮ ಹೆಸರೇ ಅದು ಕೇಳೋದೇ ಮರ್ತ್ಬಿಟ್ಟೆ. ಪಲ್ಲವಿ ರಾಶಿ. ಪಲ್ಲವಿನಾ? ನೈಸ್ ಮೀಟಿಂಗ್ ಪಲ್ಲವಿ. ನಿಮ್ಮದು ಮೈಸೂರೇನಾ? ನಮ್ಮ ಮೈಸೂರವ್ರು ಹಂಗೆ ಕನ್ನಡದವ್ರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಬನ್ನಿ ಹಂಗಂದ್ರೆ. ಪಲ್ಲವಿ ಅವರು ಆ್ಯಕ್ಚುಲಿ ನನಗೆ ತುಂಬ ಸಪೋರ್ಟ್ ಒಪ್ಕೊಂಡ್ರು. ಆ್ಯಕ್ಚುಲಿ ಫಸ್ಟ್ ಟೈಮ್ ಒಪ್ಕೊಬಿಟ್ರು. ಇನ್ನೊಂದೇನು ಒಟ್ಟಿನಲ್ಲೇನೋ ಒಪ್ಕೊಂಡಿದ್ದಾರೆ ನೋಡಿ. ಆ್ಯಕ್ಚುಲಿ ತುಂಬ ಕ್ಯೂಟಾಗಿ ಮುದ್ದಾಗಿ ಚೆನ್ನಾಗಿದ್ದಾರೆ. ಇವ್ರನ್ನ ಫುಲ್ಲು ಸೀರಿಯಲ್ ಇನ್ನೂ ಮುದ್ದಾಗಿ ಕಾಣೋದು ರೇಂಜಿಗೆ ನಾನು ಮಾಡ್ತೀನಿ. ಅದು ಮೈಸೂರಲ್ಲಿ. ನಿಮ್ಮ ಕಡೆಯಿಂದ ನನಗೆ ಒಂದೇ ಒಂದು ಹೆಲ್ಪ್ ಆಗಬೇಕೇನಂತಂದರೆ, ಈ ಮೈಸೂರಲ್ಲಿ ಸೀರೆಯಲ್ಲಿ ಸಿಗುತ್ತೆ, ಬಳೆಯಲ್ಲಿ ಸಿಗುತ್ತೆ, ಮತ್ತು ಬ್ಯಾಂಗಲ್ಸು. ನೀವು ಫುಲ್ಲು ರೆಡಿ ಆಗೋದಕ್ಕೆ ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ನೀವು ನನ್ನನ್ನು ಕರ್ಕೋಗ್ಬೇಕು. ನನ್ನ ಕಾರಲ್ಲಿ ಕರ್ಕೊ ಹೋಗ್ತೀನಿ. ನನ್ಗೆ ಗೊತ್ತಿರೋ ಕೆಲವೊಂದು ಶಾಪ್ ಇದೆ, ಕರ್ಕೊಂಡು ಹೋಗ್ತೀನಿ. ಓಕೆ, ನಾನು ನಿಮಗೆ ಕೊಡಿಸ್ತೀನಿ, ಬನ್ನಿ. ಓಕೆ, ಆ್ಯಕ್ಚುಲಿ ಇವಾಗ ನಮ್ಮ ಗೆಸ್ಟ್ನ ನೀವು ಮುಂದೆ ಕೂತ್ಕೋತೀರಾ, ಹಿಂದೆ ಕೂತ್ಕೋತೀರಾ, ನಿಮ್ಮ ಕಂಫರ್ಟಬಿಲಿಟಿ. ನೀವು ಗೆಸ್ಟು ನೀವು ಹೆಂಗೆ ಹೇಳ್ತೀರೋ ಹಂಗೆ ನಾವು ಕೇಳ್ತೀವಿ. ಹಂಗೆ ನಾವು ಹಿಂದೆ ಹೋಗ್ಬೇಕಾ ಬ್ರೋ? ನನ್ನ ಕಾರಲ್ಲಿ ನನ್ನನ್ನೇ ಹಿಂದೆ ಆಗ್ತವ್ರು ಬ್ರೋ ಹುಡುಗಿರು. ಹೇಳ್ದಂಗೆ ಪಲ್ಲವಿ ಅವ್ರನ್ನ ಕರ್ಕೊಂಡು ಇವಾಗ ನಾನು ಹೋಗ್ತಾ ಇದ್ದೀನಿ. ಆ್ಯಂಡ್ ನೋಡಿ, ನನ್ನ ಕಾರಲ್ಲಿ ನನ್ನೇನೆ ಹಿಂದೆ ಕುಂಡಿಸ್ಬಿಟ್ಟಿದ್ದಾರೆ ಪಲ್ಲವಿ ಅವರು. ಇದು ನ್ಯಾಯ ಅನಿಸುತ್ತೆ ನಿಮಗೆ? ನನ್ನ ಲೈಫಲ್ಲಿ ನಮ್ಮ ಹುಡುಗಿಗೂ ನಾನು ಹಿಂಗೆ ಮಾಡಿರಲಿಲ್ಲ, ಈ ಥರ ಕರ್ಕೊಂಡೋಗಿ ಶಾಪಿಂಗ್ ಕೊಡ್ತಿರ್ಲಿಲ್ಲ. 10,000 ರೂಪಾಯಿ ಚಾಲೆಂಜ್ಗೋಸ್ಕರ ಬಂದರೆ ಪಲ್ಲವಿ ಅವರೇ, ಮೇಡಮ್ ರೇಟ್ ಹೆಂಗೆ ಇಲ್ಲಿ, ಕಡಿಮೆನಾ ಜಾಸ್ತಿನಾ? ಗೊತ್ತಿಲ್ಲ,
ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಯಾವುದೋ ದೊಡ್ಡದಾಗೆ ಟ್ಯಾಕ್ಸ್ ಬೀಳಂಗೈತೆ ನನಗೆ. ವಿನಯ್ ಎಲ್ಲೋದ? ಲಾಕ್ ಮಾಡಿ ಎಲ್ಲೋದ ಅವನು? ಬ್ರೋ 10,000 ಚಾಲೆಂಜ್ ಹಾಕಿದ್ಯಾ? ಇದು ಯಾವುದೋ ಕಂಕಣ ಸಿಲ್ಕಂತೆ ಬ್ರೋ. ಟೋಕನ್ ಆಗ್ತದೆ ಇಲ್ಲಿ ಟೋಕನ್ ಆಗ್ತದೆ ಬ್ರೋ. ಏನು ಮಾಡೋದು? ನೋಡೋಣ, ಚೆನ್ನಾಗಿ ಕ್ಯೂಟ್ನೆಸ್ ಬೇಕು ಅಂದರೆ ಇನ್ವೆಸ್ಟ್ ಮಾಡಲೇಬೇಕು. ಈಗ ನಾವು ಟ್ರೂತ್ ಆ್ಯಂಡ್ ಡೇರಲ್ಲಿ ಹೋಗ್ಲಿಲ್ವ 5,000 ರೂಪಾಯಿ ಹಂಗೇನೆ ಬ್ರೋ. ನಿಂದು 5,000 ಬ್ರೋ. ಒಂದು ಸೀರೆ ಇಲ್ಲ, ಒಂದು 15,000 20,000 ಇದ್ರೆ ಏನು ಮಾಡಲಿ? ಅವ್ರು ಕೇಳಿಸ್ಕೊಂಡ್ರೆ ಮರ್ಯಾದೆ ಹೋಗ್ಬಿಡುತ್ತೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಪಲ್ಲವಿ ಅವರೇ, ಮೇನ್ ಏನಂತಂದರೆ ಈ ಬ್ಲಾಗ್ ಒಪ್ಕೊಳ್ಳೋದಕ್ಕೆ ನಿಮ್ಮದು ಮೇನ್ ಕಾರಣ? ಸೊ ನಾನು ಯೂಶಲಿ ನಿಮ್ಮನ್ನ ನೋಡಿದ್ದೀನಿ ಇನ್ಸ್ಟಾದಲ್ಲಿ, ಹಂಗಾಗಿ ಅನ್ನೊಂದು ಪರ್ಸನ್ ಆಗಿದ್ರೆ ಒಪ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಗೊತ್ತಿರೋದ್ರಿಂದ ಒಪ್ಕೊಂಡಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದರೆ ಇದೊಂದು ತುಂಬ ಬೆನಿಫಿಟ್ ಆಗುತ್ತೆ, ಬೇಗ ಬೇಗ ಕೆಲಸಗಳಾಗುತ್ತೆ. ಸಾರಿ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ, ಆದರೆ ನನ್ನನ್ನು ಇಷ್ಟಪಡೋರಿಗೆ ಮಾತ್ರ ಇದಕ್ಕಿಂತ ಚೆನ್ನಾಗಿರೋ ಇದೇ ಅಂಗಡಿಗೆ ಬಂದು ನಿಮ್ಗೆ ಒಳ್ಳೆ ಸಾರಿ ಕೊಡಿಸ್ತೇನೆ. ನೋಡಿ, ನನ್ನ ಯಾರೋ ಫ್ರೆಂಡ್ ಅಂತ ಗೊತ್ತಿರೋ ಫ್ರೆಂಡ್, ಆ ಫ್ರೆಂಡ್ಗೋಸ್ಕರ ನಾನು ಇಷ್ಟೊಂದು ರಿಸ್ಕ್ ತಗೋತಿದ್ದೀನಿ. ಇನ್ನು ನನಗಂತ ನಾನು ಕಾಪಿ ಹೊಡಿತಾವ್ರೆ. ಇದು ನಮ್ಮ ಸೆಲೆಕ್ಷನ್, ತಾವು ದಯವಿಟ್ಟು ಆಚೆ ವೇಟ್ ಮಾಡಬೇಕು. ಆ್ಯಂಡ್ ಫುಲ್ ನನ್ನ ಸೆಲೆಕ್ಷನ್ ಆಗಿರೋದ್ರಿಂದ ಯಾವ್ದು ನನಗೆ ಇಷ್ಟ ಆಗುತ್ತೆ ಅಂತ ತಗೋತೀನಿ. ಅದ್ರ ಜೊತೆಗೆ ಬ್ಲೌಸ್ ಇಲ್ಲೇ ಸ್ಟಿಚ್ ಮಾಡಿಸೋ ಅಂಥ ಪ್ಲ್ಯಾನಿಂಗ್ ಏನೋ ಇದೆ, ನೋಡಬೇಕು. ಇವಾಗ ಒಂದು ಸ್ಯಾರಿಗಳನ್ನ ಸೆಲೆಕ್ಷನ್ ಮಾಡೋಣ. ಹೆಲ್ಪ್ ಮಾಡಿದ್ರು ನನಗೆ. ಮದುವೆ ಆದಮೇಲೆ ಹೆಂಡತಿ ಆ್ಯನಿವರ್ಸರಿಗೆ ಇದಕ್ಕೆಲ್ಲ ಗಿಫ್ಟ್ ಮಾಡ್ಬೇಕು ತಾನೆ ಅವಾಗ. ಅಂತ ಕೆಟ್ಟ ಬಗ್ಗೆ ಬೇಡಪ್ಪ. ಅವಾಗೆಲ್ಲ ನೋಡಬೇಕು ಯಾವ ಥರ ಅಂತ. ಓಕೆನಾ ಬ್ರೋ? ಚೆನ್ನಾಗಿ ಕಾಣುತ್ತೆ ಅವ್ರಿಗೆ? ಚೆನ್ನಾಗಿ ಕಾಣಿಸ್ಬೋದು ಬ್ರೋ. ಕಾಣಿಸ್ಬಹುದು. ಚೆನ್ನಾಗಿ ಕಾಣಿಸುತ್ತೆ ಅನ್ಕೋತೀನಿ. ಓಕೆ, ಏನು ಹೇಳ್ತೀರಾ ಮ್ಯಾಮ್? ಚೆನ್ನಾಗಿ ಕಾಣುತ್ತಾ? ಓಕೆ, ಬೇಗ ನಮ್ಮ ಕಂಕಣ ಬಗ್ಗೆ ಬರಲಿ. ಬರೀ ಇಂಥದೆಯಾ? ಕಂಕಣ ಸಿಲ್ಕಲ್ಲಿ ಆಲ್ರೆಡಿ ಸ್ಯಾರಿ ತೊಗೊಂಡಿದ್ದೀರಿ. ಆ್ಯಂಡ್ ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಫುಲ್ಲು ಒಂದು ಮಾಡ್ರನ್ ಹುಡುಗಿಯಿಂದ ಟ್ರೆಡಿಷ್ನಲ್ ಹುಡುಗಿ ಯಾವ ಥರ ಕನ್ವರ್ಟ್ ಮಾಡ್ತೀವಿ ಅನ್ನೋದೇ ನಿಮಗೋಸ್ಕರ ಸೀರೆ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲ, ಆ್ಯಕ್ಚುಲಿ ಇವಾಗ ಒಂದು ಹೆಣ್ಣು ಫುಲ್ಲು ರೆಡಿ ಆಗಬೇಕಂದ್ರೆ ಸೀರೆ ಜೊತೆಗೆ ನೆಕ್ಸ್ಟ್ ಏನು ಬೇಕು? ಬಳೆ, ಹ್ಞೂ ಜುವೆಲ್ಸು, ಆಮೇಲೆ ಇನ್ನೇನು ತಲೆಗೆ ಹಣೆಗೆ ಬೊಟ್ಟು. ಓಕೆ, ಇದನ್ನೆಲ್ಲ ತಗೊಂಡ್ಮೇಲೆ ಒಟ್ಟಿಗೆ ನಿಮ್ಗೆ ಕೊಡ್ತೀನಿ. ಒಟ್ಟಿಗೆ ನೀವು ರೆಡಿ ಆಗಬೇಕು. ಅದೇ ನನ್ನ ಔಟ್ಪುಟ್ ಆಗಿರುತ್ತೆ. ಸೊ ಇದು ಸರ್ಪ್ರೈಸ್ ಆಗೇ ಇರುತ್ತೆ, ಸೀಕ್ರೆಟ್ ಆಗೇ ಇರುತ್ತೆ. ಅಲ್ಲ ಕಣೋ, ಇಷ್ಟೊಂದು ಕಷ್ಟಪಡೋದಾಗಿದ್ರೆ ನಿಮ್ಮ ಹುಡುಗಿನ ಬಿಟ್ಟು ಹೋಗ್ತಿರ್ಲಿಲ್ವಲ್ಲೋ? ಏನು ಮಾಡೋಣ ಮಗ, ಎಲ್ಲ ಕೊನೆ ಬರ. ನನ್ನನ್ನು ಬಿಟ್ಟೋಗಿರೋ ಹುಡುಗಿಗೆ ಇದನ್ನು ಕೊಡ್ಸ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಸೀರೆ ತಗೊಂಡ್ವಿ, ಇವಾಗ ಹೋಗ್ತಾ ಇದ್ದೀವಿ. ನಿಮಗೆ ಬಳೆ ಯಾವ ಥರ ಇಷ್ಟ? ಆ್ಯಕ್ಚುಲಿ ನನಗೆ ಬಳೆ, ಗಾಜಿನ ಬಳೆನೇ ಇಷ್ಟ. ಗಾಜಿನ ಬಳೆನೇ ನಾನು ನಿಮ್ಮ ಮನಸ್ಸಿಗೆ ಹಾಗಾಗಿ. ಓಕೆ, ನಿಮ್ಮ ಮನಸ್ಸಿಗೆ ಯಾವ ಕಲರ್ ಸ್ಯಾರಿ ತಗೊಂಡಿರಬಹುದು? ಗ್ರೀನಾ? ಯಾಕಂದ್ರೆ ನೀವು ಆಲ್ರೆಡಿ ಗ್ರೀನ್ ಹಾಕಿದ್ದೀರಾ ಅಂತನಾ? ಅದು ಹಂಗೆ ಇಲ್ಲಿ ಲಾಸ್ಟಲ್ಲಿ ಗೊತ್ತಾಗುತ್ತೆ. ನನಗೆ ಬ್ಲ್ಯಾಕ್ ಸ್ಯಾರಿ ಹಾಕೊಂಡ್ರೆ ಹುಡುಗಿ ತುಂಬ ಇಷ್ಟ. ನೀವು ಬ್ಲ್ಯಾಕ್ ಸ್ಯಾರಿ ಹಾಕೋಬಿಡಿ ನೆಕ್ಸ್ಟು. ಓಕೆನಾ? ನೀನು ಯಪ್ಪ ರಿಪೀಟ್ ಮಾಡು. ಕೊಡ್ಸಿದ್ರೆ ಹಾಕಂತಾರಂತೆ ಬ್ರೋ. ನಾನು ಕೇಳಬ್ರಿ, ನಿಂಗೆ ಯಾವ ಸಾರಿ ಇಷ್ಟ? ನಿಂಗೆ ಯಾವ ಸಾರಿ ಇಷ್ಟ ಬ್ರೋ? ಟ್ರಾನ್ಸ್ಪರೆಂಟ್. ನಾನು ಯಾಟಿಲ್ಲ ಅಷ್ಟೇ. ಚಿಕ್ಕದಾಗ ಒಂದು ಫ್ಯಾನ್ಸಿ ಸ್ಟೋರ್ ಐತೆ, ಬಳೆ ಮತ್ತು ಕತ್ತಿಗೆ ಸರ ಎಲ್ಲ ತಗೊಳ್ಳೋಣ ಅಂತ. ಹಲೋ ಮೇಡಮ್, ತಾವು ಇಲ್ಲೇ ವೆಯ್ಟ್ ಮಾಡಿ, ನಾವು ಸೆಲೆಕ್ಷನ್ ಮಾಡ್ಕೋತೀವಿ. ಬಿಕಾಸ್ ಇದು ಫುಲ್ ಟಾಸ್ಕು ನಮ್ದಾಗಿರೋದ್ರಿಂದ ಎಲ್ಲ ಸೆಲೆಕ್ಷನ್ ನಮ್ಮದೇ ಆಗಿರುತ್ತೆ. ಈ ಬ್ಯಾಂಗಲ್ಗಳನ್ನೆಲ್ಲ ನೋಡ್ತಾ ಇರ್ತದೆ, ನಂಗೆ ಒಂದೇ ಒಂದು ಸಾಂಗ್ ನೆನಪು ಬರುತ್ತೆ. ಆ ಸಾಂಗ್ ಯಾವುದು ಅಂತಂದರೆ ಪ್ಲೈನ್ ತಗೋಣ ಅಂತ. ಪ್ಲೇನೇ ಬೆಸ್ಟ್. ಯಾಕಂದರೆ ಆ ಸ್ಯಾರಿ ಫುಲ್ಲು ಪ್ಲೈನ್ ಇದೆ, ಡಿಸೈನ್ ಇಲ್ಲ. ಪ್ಲೈನ್ ಡಿಸೈನ್ಗೆ ಪ್ಲೈನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಎಕ್ಸ್ಲವರ್ ಹೇಳ್ತಿದ್ಲು. ಅವಳಿಗೆ ಬಿಟ್ಟು ಬೇರೆ ಕೊಡ್ತಾ ಇದೆಯಾ? ನಾನು ಬಿಟ್ಟೋಗ್ಬಿಟ್ಟು ಅವಳು ಬಂದ್ಬಿಟ್ಟು, ಅಮ್ಮ ತಾಯಿ ನನ್ನ ಬಿಟ್ಟೋಗ್ಬೇಡ ಅಂತ ಕೇಳ್ಕೊಳಕ್ಕಾಗತ್ತಾ? ನನ್ನ ಜೊತೆ ಇರೋಕ್ಕೆ ಯೋಗ್ಯತೆ ಇಲ್ಲ, ಬಿಡು ಬೈಯಲ್ಲ ನನ್ನ ಪಾಪ ಅವ್ರನ್ನ. ಇವಾಗೂ ನಾನು ಬಿಟ್ಟೋಗಿರೋ ಹುಡುಗಿಗೆ ನಾನು ಹೇಳೋದು ಒಂದೇ ಒಂದು, ಎಲ್ಲಿದೆಯೋ ಹೇಗಿದೆಯೋ ತುಂಬ ಖುಷಿಯಾಗಿ ಚೆನ್ನಾಗಿರೋ, ಅವ್ರ ಜೊತೆ ಲಾಯಲ್ ಆಗಿರು ಅಷ್ಟೇ. ಒಪ್ತೆ ಕಡೆ ಒಪ್ತೆ. ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗೋದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಅವ್ರಿಗೆ ಮ್ಯಾಚಿಂಗ್ ಆಗೋ ಥರ ಇದು ಸೇಮ್ ಗ್ರೀನ್ನ ತೊಗೊಂಡಿದ್ದೀನಿ. ಇಟ್ ಈಸ್ ಲೈಕ್ 1 ಗ್ರಾಮ್ ಗೋಲ್ಡ್ ಥರ.
ನೋಡೋಣ ಎಲ್ಲ ಡಿಸೈನ್ಸು ನೋಡಿದ್ರು ಚೆನ್ನಾಗೈತಾ. ಇದು ಮತ್ತು ಗ್ರೀನ್ ಬಳೆ, ಆ ಸ್ಯಾರಿ, ಮತ್ತು ಇನ್ನೇನಾರು ಮಿಸ್ ಆಯ್ತಾ ಅವರು ಸಾಕಲ್ಲ ಒಂದು ಹುಡುಗಿಗೆ. ಹಾಂ, ಇವಾಗ ಇದೆಲ್ಲ ಚೇಂಜ್ ಆದಮೇಲೆ ಯಾವ ಥರ ಕಾಣ್ತಾರೆ ಅಂತ ಬನ್ನಿ ನೋಡೋಣ. ಇವಾಗ ಪಲ್ಲವಿ ಅವರು ಅವ್ರ ಮನೆಗೆ ಹೋಗ್ತಿದ್ದಾರೆ. ಅಂದರೆ ಅವ್ರ ಸೀರೆಗಳನ್ನ ಮತ್ತು ಅದನ್ನೆಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವರು ರೆಡಿ ಆಗ್ತಾರೆ. ಅದನ್ನು ನೋಡೋದಕ್ಕೆ ಅವ್ರ ಮನೆಯೇ ಬೆಸ್ಟು ಅಂತ ಇದು ಮಾಡೋದು, ಯಾಕಂದರೆ ಅವ್ರ ಕಂಫರ್ಟಬಿಲಿಟಿ. ಇವಾಗ ಅವ್ರ ಮನೆಗೆ ಹೋಗಿದ ತಕ್ಷಣ ನಾನು ಏನೇನು ಸೆಲೆಕ್ಷನ್ ಮಾಡಿದ್ದೀನಿ ಅನ್ನೋದನ್ನ ಅವ್ರಿಗೆ ಕೊಡ್ತೀನಿ. ನಿಮ್ಗೆ ಏನು ಅನ್ನಿಸ್ತಿದೆ? ನಾನು ಏನೇನು ಸೆಲೆಕ್ಷನ್ ಮಾಡಿರ್ಬೋದು, ಯಾವ್ಯಾವ ಕಲರ್ ಮಾಡಿರ್ಬೋದು ಅನ್ನೋ ಫೀಲ್ ಏನಿದೆ ನಿಮಗೆ? ಸೊ ಅಂದ್ಕೊಂಡಿದ್ದೀನಿ ಸ್ಯಾರಿ ಗ್ರೀನ್ ಇರ್ಬೋದು, ಬ್ಯಾಂಗಲ್ಲು ರೆಡ್ ಇಲ್ಲ ಗ್ರೀನ್ ತೊಗೊಂಡಿರ್ತೀರ, ಇಲ್ಲೇ ಲೆಫ್ಟ್ ಓಕೆ, ಅಂತ ಗೆಸ್ ಮಾಡಿದ್ದೀನಿ. ನನಗೆ ಅಷ್ಟು ಐಡಿಯಾ ಇಲ್ಲ. ನಾನು ಬರ್ತಾಯಿದ್ದೀನಿ ಅಂತ ಪೆಂಡಲ್ ಹಾಕ್ಬಿಟ್ಟಿದ್ದೀರಾ, ಥ್ಯಾಂಕ್ ಯು. ಅಲ್ಲೊಂದು ಫಂಕ್ಷನ್ ಇತ್ತು ಅಂತ. ನನಗೋಸ್ಕರ ಇಷ್ಟೊಂದು ಬಿಲ್ಡಪ್, ಥ್ಯಾಂಕ್ ಯು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೀರೆ ಒಂದೈದು ನಿಮಿಷ. ಒಂದು ನಿಮಿಷ. ಫುಲ್ಲು ಸೆಟ್ ತೊಗೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ, ಏನು ಮಿಸ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅವ್ರು ಕೊಡೋಣ. ಪಲ್ಲವಿ ಅವರೇ, ಸೀರೆ ಎಷ್ಟು ಚೆನ್ನಾಗಿ ಸೀರೆ ಗೊತ್ತಿಲ್ಲ ಆ್ಯಕ್ಚುಲಿ. ಅದನ್ನು ಎಲ್ಲನೂ ಅವರು ಯಾರಪ್ಪ ಅದೀಗ ಕಂಕಣ ಇದ್ದಾರಲ್ಲ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಸೈಜಸ್ ಎಲ್ಲ. ಬಳೆ, ಓಲೆ ಮತ್ತು ಬಿಂದಿ ಇದನ್ನೆಲ್ಲ ಆ್ಯಕ್ಚುಲಿ ನಾನು ನಿಮ್ಗೆ ಕೊಡ್ತಾಯಿದ್ದೀನಿ. ಓಕೆನಾ? ಇದನ್ನು ವೇರ್ ಮಾಡಿಕೊಂಡು ಬನ್ನಿ. ಆ್ಯಕ್ಚುಲಿ ನಿಮ್ಮ ಮನೆ ಅಂತಿದ್ದು ನಾವು ಆಚೆ ವೆಯ್ಟ್ ಮಾಡ್ತೀವಿ. ಈ ಲುಕ್ಕಲ್ಲಿ ಇದ್ದೀರಾ, ಆಮೇಲೆ ಯಾವ ಥರ ಕಾಣಿಸ್ತೀರಾ ಅಂತ. ಬ್ರೋ ಈ ಲುಕ್ ನೋಡ್ಕೊಬಿಡು ಒಂದು ನಿಮಿಷ. ಆ್ಯಕ್ಚುಲಿ ಲುಕ್ದೊಂದು ವೀಡಿಯೋ ಇಟ್ಕೊಬ್ರು, ಓಕೆನಾ? ಹಿಂಗಿದ್ದಾರೆ, ಇನ್ನೊಂದು ನಿಮಿಷ ಹೆಂಗಾಗ್ತಾರೆ ನೋಡೋಣ ಇದಾದ್ಮೇಲೆ. ಆ ಹುಡುಗಿ ಒಳಗಡೆ ಹೋಗಿ 10 ನಿಮಿಷ 15 ನಿಮಿಷ ಆಯಿತು ಬ್ರೋ, ಬರ್ತಾಳೆ ಇಲ್ವಾ ಬ್ರೋ? ಅವ್ರ ಮನೆ ಮುಂದೆ ಕಾಯ್ತಾ ಇದ್ದೀವಿ ಒಳ್ಳೆ ನಾಯಿ ಥರ. ನಂಬಿಕೆ ಇಟ್ಟು ಆ ಹುಡುಗಿ ಇಷ್ಟೊತ್ತು ತುಂಬ್ತಾ ಇದ್ದಾಳೆ. ಎಷ್ಟು ನಂಬಿಕೆ ಇಡಬಾರ್ದು ಹುಡುಗಿ ಮೇಲೆ. ಬರ್ತಾನೆ. Many months later. ಆ್ಯಕ್ಚುಲಿ ನನ್ನ ಸೆಲೆಕ್ಷನ್ ಯಾವ ಥರ ಇದೆ ಅಂತ ನೀವು ಕಮೆಂಟ್ಸ್ ಹಾಕಬೇಕು. ಫುಲ್ ರೆಡಿ ಆಗಿದ್ದಾರೆ, ಯಾವ ಥರ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಒಂದು ನಿಮಿಷ ಏನೋ ಒಂದು ಮಿಸ್ ಆಗಿಬಿಟ್ಟಿದೆ. ಒಂದೇ ನಿಮಿಷ ಸಾರಿ, ವೆಯ್ಟ್ ಮಾಡಿಸ್ತೆ. ಆ್ಯಕ್ಚುಲಿ ಎಷ್ಟೇ ಸೀರೆ ಉಟ್ಕೊಂಡ್ರು, ಮಲ್ಲಿಗೆ ಹೂವು ಮುಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ತಗೊಳ್ಳಿ, ಇದನ್ನ ಹಾಕೋಬಿಡಿ. ತಗೊಳ್ಳಿ ಇದು. ಇವಾಗ ಇವರು ಯಾವ ಥರ ಕಾಣ್ತಿದ್ದಾರೆ ಅಂತ ಕಮೆಂಟ್ಸ್ ಹಾಕಿ. ಯಾಕಂದರೆ ಫುಲ್ಲು ಈ ರೇಂಜಿಗೆ ಸೆಲೆಕ್ಷನ್ ಮಾಡಿರೋದು ನಾನೇ. ಈ ಥರ ಇದ್ರಿ, ಇವಾಗ ಈ ಥರ ಮಾಡಿದ್ದೀನಿ. ನಿಮ್ಗೇನು ಅನ್ನಿಸ್ತಿದೆ? ಸೊ ಒಂಥರ ಖುಷಿ ಆಗ್ತಿದೆ. ಸೊ ಅನ್ನೊಂದು ಪರ್ಸನ್ ಆದರೂ ಈ ಥರ ಒಂದು ಒಳ್ಳೆ ಸ್ಯಾರಿ ಕೊಡಿಸಿ ಈ ಥರ ಬ್ಯೂಟಿಫುಲ್ಲಾಗಿ ನನ್ನ ಡೆವಲಪ್ ಆಗಿ ರೆಡಿ ಮಾಡಿರೋದು. ಸೊ ಹಾಗಾಗಿ ಟ್ರೆಡಿಷ್ನಲ್ ಎಲ್ಲ ಹುಡುಗಿರಿಗೂ ಇಷ್ಟ ಆಗುತ್ತೆ. ಸೊ ನನಗೂ ತುಂಬ ಟ್ರೆಡಿಷ್ನಲ್ ಅಂದರೆ ಇಷ್ಟ. ಆ್ಯಂಡ್ ಸಖತ್ ಖುಷಿ ಆಗ್ತಿದೆ. 2.5 ಅವರ್ ಕಷ್ಟಪಟ್ಟಿದ್ದೀನಿ ಕತ್ಲೆ ಆಗೋ ರೇಂಜ್ಗೆ. ನನ್ನ ಸೆಲೆಕ್ಷನ್ ಯಾವ ಥರ ಇದೆ. ಆ್ಯಂಡ್ ನಮ್ಮ ಬಗ್ಗೆ ಒಂದೆರಡು ಮಾತು ಹೇಳ್ಬಿಟ್ರೆ ನಮಗೆ ಈ ಬ್ಲಾಗ್ನ ಕ್ಲೋಸ್ ಮಾಡಿಬಿಡ್ತೀವಿ. ಸೊ ಸೆಲೆಕ್ಷನ್ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯೂಶ್ವಲಿ ಹುಡುಗಿರ್ದು ಚಾಯ್ಸ್ ಅಷ್ಟು ಗೊತ್ತಿರಲ್ವಲ್ಲ. ಸೊ ಹಾಗಾಗಿ ಹೇಗೆ ಮಾಡಿರ್ತಾರೋ ಏನೋ ಅಂತ ಅಂದ್ಕೊತಿದ್ದೆ. ಬಟ್ ನಂಗೆ ತುಂಬ ಖುಷಿ ಆಯಿತು. ಒಂಥರ ಕಲರ್ ಕಾಂಬಿನೇಷನ್ ಸ್ಯಾರಿದು ಸಕ್ಕತ್ತಾಗಿದೆ, ಚೆನ್ನಾಗಿ ಅನ್ನಿಸ್ತಿದೆ. ಇವತ್ತು ಒಂಥರ ಹ್ಯಾಪಿ ಫೀಲಿಂಗ್. ಜೀವನದಲ್ಲಿ ನನಗೆ ಈಗ ಖುಷಿ. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ. ಸೊ ನನಗೆ ಇವರು ಇಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದ್ದಾರೆ. ಸೊ ಅವ್ರಿಗೆ ಸಿಗೋ ಅಂಥ ಹುಡುಗಿನ ಇನ್ನೆಷ್ಟು ಚೆನ್ನಾಗಿ ರೆಡಿ ಮಾಡಬಾರ್ದು. ಇಲ್ಲ, ಅವ್ರ ಮನ್ಸಿನ ಮಾತು ಇದು. ಆ್ಯಕ್ಚುಲಿ ಅವ್ರ ಮನ್ಸಿನ ಮಾತು. ಚೆನ್ನಾಗಿ ರೆಡಿ ಆಗಿಲ್ವಾ? ಸಖತ್ತಾಗಿ ರೆಡಿ ಮಾಡ್ತಾರೆ. ಅದಕ್ಕೆ ಚೆನ್ನಾಗಿರೋ ಹುಡುಗಿ ನಂಗೆ ಸಿಕ್ಕಿ. ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ. ಆ್ಯಂಡ್ ಈ ವ್ಲಾಗು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕಂತ ಕಮೆಂಟ್ ಹಾಕಿ. 100% ಮಾಡೇ ಮಾಡ್ತೀನಿ. ತುಂಬ ಹಾರ್ಡ್ ವರ್ಕ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಥ್ಯಾಂಕ್ ಯು.